ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಆಪ್ತರ ಬಲ ಹೆಚ್ಚಳ ಆಗಿದೆನಾ? ಎಐಸಿಸಿ ವರಿಷ್ಠರ ನಡೆಯಿಂದಾಗಿ ಹೆಚ್ಚಳವಾಗ್ತಾ ಇದೆ ಬಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬದಲಾವಣೆಯ ವಿಚಾರವಾಗಿ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಬದಲಾವಣೆಯ ಬಗ್ಗೆಗೆ ಬ್ರೇಕ್ ಹಾಕಿದ್ದಾರೆ ವರಿಷ್ಠರು. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಆಗಿಲ್ಲ ಚರ್ಚೆ. ದೆಹಲಿಯ ಭೇಟಿ ಸಂದರ್ಭದಲ್ಲಿ ಚರ್ಚೆ ಆಗಿಲ್ಲ ನಾಯಕತ್ವದ ವಿಚಾರ. ಮೊನ್ನೆ ಭಾನುವಾರ ದೆಹಲಿಗೆ ಹೋಗಿದ್ರು ನಾಯಕರೆಲ್ಲರೂ ಸಹ ವೋಟ್ ಚೋರಿ ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಆ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯ ವಿಚಾರ ಆಗಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಳಲಾಗಿತ್ತು. ಯಾಕಂದ್ರೆ ದೆಹಲಿಯಲ್ಲಿಯೇ ಸೋನಿಯಾ ಗಾಂಧಿ ಇದ್ರು, ರಾಹುಲ್ ಗಾಂಧಿ ಇದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು, KC ವೇಣುಗೋಪಾಲ್ ಇದ್ರು, ಎಲ್ಲರೂ ಸಹ ಒಂದೇ ಕಡೆಗೆ ಸೇರಿದ್ರು. ಆ ಸಂದರ್ಭದಲ್ಲೂ ಆ ಒಂದು ಪ್ರದೇಶಕ್ಕೆ, ಆ ಒಂದು ಸ್ಥಳಕ್ಕೆ ಸ್ವತಃ DCM DK ಶಿವಕುಮಾರ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಚರ್ಚೆ ಆಗ್ಬೋದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಯಾವುದೇ ಚರ್ಚೆ ಆಗಿಲ್ಲ ನಾಯಕತ್ವ ಗೊಂದಲ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರವಾಗಿ. ಹಾಗಾಗಿ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು CM ಬಲದ ನಾಯಕರ ಬೆಂಬಲಿಗರ ಬಲ ಹೆಚ್ಚಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶಿವಪ್ರಸಾದ್, ಈಗಾಗಲೇ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇನಾದರೂ ಬಹುತೇಕ ನಾಯಕತ್ವ ಬದಲಾವಣೆಯ ಬಗ್ಗೆ ಅಥವಾ ಗೊಂದಲದ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಿಲ್ಲ. ಹಾಗಾಗಿ ನಾಯಕತ್ವ ಗೊಂದಲದ ವಿಚಾರವಾಗಿ ಸದ್ಯ ಹೈಕಮಾಂಡ್ ಬ್ರೇಕ್ ಹಾಕಿದಾಗೆ ಕಾಣಿಸ್ತಾ ಇದೆ. ಇದು CM ಆಪ್ತರ ಬಲ ಹೆಚ್ಚಳ ಮಾಡೋದಕ್ಕೆ ಹೇಗೆ ಕಾರಣ ಆಗುತ್ತೆ? ಖಂಡಿತವಾಗಿಯೂ ಜಗದೀಶ್, ಈಗಾಗಲೇ ಹೈಕಮಾಂಡ್ ನಡೆಯಿಂದಾಗಿ CM ಬೆಂಬಲಿಗರ ಬೆಂಬಲ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕುರಿತಂತೆ CM ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರು ಅದೇ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ದೆಹಲಿ ಭೇಟಿಯ ಸಂದರ್ಭದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ, ಹೈಕಮಾಂಡ್ ನಾಯಕರು ಈ ವಿಚಾರ ಕುರಿತಂತೆ ಮಾತುಕತೆ ಆಡ್ತಾರೆ ಅಂತಕ್ಕಂಥ ಆಶಾಭಾವನೆಯನ್ನ DCM ಬಣದ ನಾಯಕರುಗಳು ಹೊಂದಿದ್ರು. ಸದ್ಯ ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರುಗಳು ಕೂಡ ಆಸಕ್ತಿಯನ್ನ ತೋರಿಸಿಲ್ಲ. ಈ ನಾಯಕತ್ವ ಬದಲಾವಣೆ ವಿಚಾರದ ಚರ್ಚೆಯಿಂದ ಹೈಕಮಾಂಡ್ ನಾಯಕರು ಎಂದಿನಂತೆ ಅಂತರವನ್ನ ಕಾಯ್ದುಕೊಳ್ಳೋದ್ರ ಮುಖಾಂತರ CM ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ CM ಆಗಿರ್ತಾರೆ ಅಂತಕ್ಕಂಥ ಅವರ ಬೆಂಬಲಿಗರ ವಾದಕ್ಕೆ ಹೈಕಮಾಂಡ್ ನಾಯಕರುಗಳು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಅಭಿಪ್ರಾಯದಲ್ಲಿ CM ಬೆಂಬಲಿಗ ನಾಯಕರುಗಳಿದ್ದಾರೆ. ಸದ್ಯ ಆ ಕಾರಣಕ್ಕಾಗಿ ನಾಯಕತ್ವ ವಿಚಾರದ ಚರ್ಚೆಗೆ ಹೈಕಮಾಂಡ್ ನಾಯಕರು ಸಮಯವನ್ನಾಗ್ಲಿ ಅಥವಾ DCM ಮತ್ತೆ CM ಅವರನ್ನ ಪ್ರತ್ಯೇಕವಾಗಿ ಕರೆದು ಮಾತುಕತೆಯನ್ನಾಡ್ಲಿ ಆಡಿಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನ ಇವತ್ತಿನವರೆಗೂ ಕೂಡ CM ಬೆಂಬಲಿತ ಸಚಿವರು ಮತ್ತೆ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆರಂಭದಿಂದಲೂ ಕೂಡ CM ಬೆಂಬಲಿಗ ನಾಯಕರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು CM ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯ CM ಆಗಿರ್ತಾರೆ ಅಂತಕ್ಕಂಥ ವಿಚಾರ. ಇದಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸಹಮತವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ DCM ಬಣದ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೂಡ ನೀಡಿಲ್ಲ. ಹಾಗಾಗಿ ನಮಗೆ ಬೆಂಬಲ ಹೆಚ್ಚಾಗಿದೆ, ಅಂದ್ರೆ CM ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಯನ್ನ ಗೊಳಿಸೋದ್ರ ಮುಖಾಂತರ CM ಅವರ ನಾಯಕತ್ವಕ್ಕೆ ಹೈಕಮಾಂಡ್ ನಾಯಕರು ಯಾವುದೇ ತಮ್ಮ ವಿರೋಧವನ್ನಾಗ್ಲಿ ಅಥವಾ ಏನಾದರೂ ಬದಲಾವಣೆ ವಿಚಾರ ಕುರಿತಂತೆ ಚರ್ಚೆ ಮಾಡಿಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರ ಸದ್ಯಕ್ಕಿಲ್ಲ. ಹೈಕಮಾಂಡ್ ಮುಂದೆ ಈ ರೀತಿಯ ಪ್ರಸ್ತಾಪಕ್ಕೆ ಮಾನ್ಯತೆ ನೀಡಿಲ್ಲ ಎಂಬತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದ್ರ ಮುಖಾಂತರ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಉಳಿದಿರ್ತಕ್ಕಂಥ 2.5 ವರ್ಷ ಪೂರ್ಣಗೊಳ್ಳುತ್ತೆ ಎಂಬತಕ್ಕಂಥ ಆಶಾಭಾವನೆಯನ್ನ CM ಬಣದ ನಾಯಕರು ಹೊಂದಿದ್ದಾರೆ. ಆ ಕಾರಣಕ್ಕಾಗಿ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಮಾನ್ಯತೆ ನೀಡದೆ ಯಥಾಸ್ಥಿತಿಯಲ್ಲಿ ಮುಂದುವರಿರಿ ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಹೆಚ್ಚಿನ ಮಾತುಕತೆಯನ್ನಾಗ್ಲಿ ಈ ವಿಚಾರದ ಚರ್ಚೆಗೆ ಹೆಚ್ಚಿನ ಸಮಯಾವಕಾಶವನ್ನ ನೀಡದೆ ಯಥಾಸ್ಥಿತಿಯಲ್ಲೇ ಮುಂದುವರಿಬೇಕು ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಎಂಬತಕ್ಕಂಥ ಆಶಾವಾದದಲ್ಲಿ CM ಬಣದ ನಾಯಕರಿದ್ದಾರೆ. ಆ ಕಾರಣಕ್ಕಾಗಿ ಸದ್ಯ CM ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥ ನಾಯಕರುಗಳು CM ಸಿದ್ದರಾಮಯ್ಯ ಅವರು ಮುಂದುವರಿತಾರೆ, ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಯಾವುದೇ ಬದಲಾವಣೆಗಳಿಲ್ಲ ಎಂಬತಕ್ಕಂಥ ಅಭಿಲಾಷೆಯೊಂದಿಗೆ ಈವರೆಗೂ ಕೂಡ ಮುಂದುವರಿತಾ ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.